ಅಲಿಯಾಸ್ ಬಾಚಿ. ಯಾರು ಕೊಲೆ ಮಾಡಿರೋದು? ಸರ್ ಸೈಲೆಂಟ್ ಸಿದ್ಧ ಸರ್. ಎನಿ ವಿಟ್ನೆಸ್? ಇಲ್ಲ ಸರ್. ಹಾಗಾದ್ರೆ ಅವನೇ ಕೊಲೆ ಮಾಡಿದೀನಿ ಅಂತ ಹೇಗೆ ಹೇಳ್ತೀರಾ ನೀವು? ಸರ್ ಸಿದ್ಧನೇ ಕೊಲೆ ಮಾಡಿರೋದು, ಆದ್ರೆ ಸಾಕ್ಷಿ ಇಲ್ಲ ಸರ್. ಆ ಸಿದ್ಧನ ವೈಲೆನ್ಸು ತುಂಬಾ ಜಾಸ್ತಿ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆಗ್ಲಿ ಒಂದು ದಿವಸ ನಾನೇ ಅವನಿಗೆ ಪಿಂಡ ಇಡ್ತೀನಿ. ಅಣ್ಣಂಗೆ ಹೆಸರಿಟ್ ಕರಿತೀಯಾ? ಕಲ್ಲೇನೋ ಬರ್ತೀಯಾ? ಕಲ್ಲೇನು ಮಾಡಲ್ಲ ಬಣ್ಣ ಏನೋ ಬರ್ತೀಯಾ? ಏನ್ ಮಗ ಬೆಳಗ್ಗೆ ಎಣ್ಣೆ ಹೊಡ್ಕೊಂಡ್ ಬಂದಿದ್ಯಾ? ಇದೇನಪ್ಪ ನಿನ್ನೆ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಕುಡ್ಕೊಂಡ್ ಬರ್ತೀರ, ಕುಂಟೆ ಬಿಲ್ಲೆ ಆಡ್ಕೊಂಡ್ ಬರ್ತಾರ. ಏನಣ್ಣ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾವ್ರೆ? ಅವ್ನು ನನ್ನ ಫ್ರೆಂಡ್, ಏನೋ ತೊಂದರೆ ಬಂದಿದೆ ಅಂತ ಕುಡ್ಕೊಂಬಂದವನೆ. ಅವನ ಕಷ್ಟನ ನಾನು ಓಸಿ ಹಂಚ್ಕೊಂತೀನಿ, ಹೋಗಿ ಎಣ್ಣೆ ತಗೊಂಬ. ಏನ್ ಮಗ ಗಿತ್ತ ಮೋಸ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಅದು ನಿನ್ ಸೈಡಿಂದ. ನನ್ನ ಸೈಡಿಂದ? ಮಗ ನಿಂಗೆ ಎಣ್ಣೆ ಜಾಸ್ತಿ ಆಗಿದೆ. ಜಾಸ್ತಿ ಇರೋದು ಎಣ್ಣೆ ಅಲ್ಲ ಕಣೋ, ನನ್ ಮೇಲ? ಓಕೆ ಓಕೆ ಓಕೆ, ಬಂದ್ ವಿಷಯ ಏನ್ ಮಗ? ನನ್ ಬಂದಿದ್ದ ವಿಷಯ ಏನಂದ್ರೆ ನಿನ್ ಬಾಡಿ ಸರಿನಾ ಅಂತ ಕೇಳಕ್ಕ. ಸರಿನಾ? ಸರಿಯೇನು ಅಣ್ಣ? ತಗೊಳ್ಳೋಣ. ಇವರಪ್ಪ ಈಗ ಹೇಳಪ್ಪ, ನನ್ನಿಂದ ಏನ್ ಮೋಸ ಆಗಿದೆ, ನೀನ್ ಏನ್ ಕೇಳಕ್ ಬಂದಿದ್ಯಾ ಅಂತ ಕೇಳು. ನಾನ್ ಬಂದಿರೋದು ಕೇಳಕ್ಕಲ್ಲ, ಹೇಳಕ್ಕೆ. ಆಯ್ತು ಹೇಳಪ್ಪ, ಹೇಳ್ ರಾಜ. ಆ ಬಾಚಿನ ಕೊಚ್ಚಿ ಕೊಂದಿದೆಯಲ್ಲ. ಆ ಬಾಚಿನ ಅವನ್ನ ನಾನು ಹೊಡೆದಾಕ್ತೆ ಹೋಗಿದ್ರೆ ಅವನು ನನ್ನ ಹೊಡೆದಾಕ್ಬಿಟ್ರು. ಯಾರೀಗದ ಹೊಡ್ಸ್ಕೊಂಡೋಗ್ರಪ್ಪ, ನನ್ ಪ್ರಾಬ್ಲಮ್ ಅದಲ್ಲ. ಮಗ ಎಂಗೇಜ್ಮೆಂಟ್, ಆ ಎಂಗೇಜ್ಮೆಂಟ್ ಅಲ್ಲೂ ಒಂದು ಪ್ರಾಬ್ಲಮ್ ಇತ್ತು, ಆದ್ರೆ ನಾನು ಬಗೆಹರಿಸ್ಕೊಂಡ್ಬಿಟ್ಟೆ. ನೀನ್ ಬಗೆಹರಿಸ್ಕೊಂಡ್ಬಿಟ್ಟೆ? ಮಗ ನೀನು ಆಟೋ ರಿಕ್ಷಾ ತರ ಸುತ್ತಿ ಬಂದ್ರೆ ನಂಗೆ ಅರ್ಥ ಆಗಲ್ಲ. ರಾಕೆಟ್ ತರ ಸ್ಟ್ರೈಟ್ ಪಾಯಿಂಟ್ ಬರ್ತೀವಿ. ನಾನು ಡಾಕ್ಟರ್ ತೆಗಿರೋ ಲವ್ ಬರ್ತಾ ಇದ್ದೀನಿ, ನೀನು ಅವಳನ್ನ ಮರ್ತು ಬಿಡ್ಬೇಕಷ್ಟೇ. ಆಮೇಲೆ ಏನಿಲ್ಲ ಅಷ್ಟೇ. ನೀನು ಯಾರ ತಂಗಿನಾದ್ರೂ ಲವ್ ಮಾಡು, ಆದ್ರೆ ನಾನು ಯಾಕೆ ಮರಿಬೇಕು? ಅಣ್ಣೋ, ಅವನು ಮಾತಾಡ್ತಾ ಇರೋದು ನಿನ್ ಚೆರಿ ಬಗ್ಗೆ. ಚೆರ್ರಿನೇ. ಚೆರಿ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ಅವಳನ್ನ ಬರ್ತ್ ಬಿಡ್ಬೇಕು ಅಷ್ಟೇ. ಅಷ್ಟೇ ಆದ್ರೆ ಅಷ್ಟೇ ಕಣ. ನನ್ ಮಕ್ಳ ಯಾವನ್ ಅವತ್ತು? ನನ್ ಮಕ್ಳ ನಿಮಗ್ ಸಂಬಂಧ ಪಡೆದಿರೋ ಬ್ಯಾಟ್ರು ಯಾವನಾದ್ರೂ ಎಂಟ್ರಿ ಆದ್ರೆ ಬಿಡ್ತಾರೆ, ಹಂಗ ಕಿತ್ಬಿಡ್ತಾರೆ. ಕಿತ್ಬಿಡಕ ಕೂದಲು ಹಾಕೊಂಡಿದ್ದೀರೋ, ಕೊಲ್ಲು ಕರಿನ ಬಿಳಿನ ನನ್ ಮಕ್ಳ. ಕುಡ್ಕರ ಮೇಲೆ ಕೈ ಮಾಡಿದ್ರೆ ಫೀಲ್ಡ್ ಅಲ್ಲಿ ನಮಗ್ ಬೆಲೆ ಇರಲ್ಲ. ಇವತ್ತಿಂದ ನಂದು ನಿಂದು ಫ್ರೆಂಡ್ಶಿಪ್ ಕಟ್. ಸರಿ, ನನ್ನವಳು, ಅವಳ ತಂಟೆಗೆ ಏನಾದ್ರು ಬಂದ್ರೆ ನೀನ್ ತಲೆನೂ ಕಟ್. ಕಟ್ಟಂತ ಕಟ್ಟು ಹೋಗಲ್ಲ. ನೋಡ ಕಣ, ಸರಿ ಯಾರು ಸಿಗ್ತಾಳೆ, ಯಾರು ನಿಜವಾದ ಪ್ರೀತಿ, ಯಾರು ಲವ್ ವಿನ್ ಆಗುತ್ತೆ ಅಂತ ನೋಡೋಣ ಕಣ. ಚಾಲೆಂಜಾ? ಫ್ರೆಂಡ್ಸು ಕಲ್ಯಾಣ ಮಕ್ಕಳು ನನ್ನ ಮಕ್ಕಳ ಮಾಡ್ಬಿಟ್ರೆ ಕೆಸಿದ್ರೆ ಆಗ್ಬಿಡ್ತೀವಿ. ಕುಡಿಯಕ್ಕೆ ತಿನ್ನಕ್ಕೆ ಅಷ್ಟೇ ನನ್ನ ಮಕ್ಕಳು ಲಾಯಕ್. ನಿಂತಿಲ್ಲ, ಲೇಟ್ ಆಯ್ತಲ್ಲ. ನಿಂತಿಲ್ಲ ಅಲ್ಲೇ ನಿಂದ ಎತ್ತ. ಆ ಸೆಟ್ ಕೊಟ್ಟನೇನಾ? ನಾಳೆ ಕೊಡ್ತಾನಂತ. ಯಾಕೆ?
ಸಿದ್ಧ, ಏನು ನಿನ್ನನ್ನು ಚೆಕ್ ಮಾಡಬೇಕು. ಯಾಕೆ? ಅದನ್ನು ಆಮೇಲೆ ಹೇಳ್ತೀನಿ. ಚೆಕ್ ಮಾಡ್ರಿ. ಹಲೋ ಸರ್, ಬಾಚಿ ಕೊಲೆಗೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಅವನು ನಿನ್ನ ಕೇಳಿದ್ನಾ? ನೋಡಿ ಸರ್, ನಮ್ಮನ್ನ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಚೆಕ್ ಮಾಡಿದ್ರೆ ನಮಗೆ ಮರ್ಯಾದೆ ಹೋಗುತ್ತೆ ಸರ್. ನಿಂತ್ಕೋ. ಕಳೆಯ ಸರ್. ಚೆಕ್ ಮಾಡ್ರಿ. ಎಸ್ ಸರ್. ಸರ್, ಆಹಾ. ಸರ್ ಇವನ ಹತ್ರನೂ ಒಂದಿದೆ ನೋಡಿ ಸರ್. ಯು ಆರ್ ಅಂಡರ್ ಅರೆಸ್ಟ್. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಪ್ರೇಮ್. ಸರ್ ಈ ರೀತಿ ಪಬ್ಲಿಕ್ ಲೈಸೆನ್ಸ್ ಇಲ್ದರ ಗನ್ ಇಟ್ಕೊಂಡು ಓಡೋದು ನಾನ್ ಬೇಲೆಬಲ್ ಅಲ್ವಾ? ಕೇಸ್ ಮುಗಿಯೋವರೆಗೂ ಪರ್ಮನೆಂಟ್ ಜೈಲೇ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದಾನೆ, ಸ್ವಲ್ಪ ನೋಡ್ಕೊಂಡು ರುಬ್ಬಿ. ಹೆಂಗಿದ್ದ ಹೆಂಗದ ಗೊತ್ತಾ ನಮ್ಮ ಸೈಲೆಂಟ್ ಸಿದ್ಧ. ಓಹೋ, ಇವರ ನಿನ್ನಾಟ ನಮ್ಮ ಮಗನೇ. ನಾನು ಇಡ್ತೀನೋ ನಿನಗೆ. ಸಿದ್ಧ ಜೀಪತ್ತ. ಓಯ್, ಯಾರಪ್ಪ ನೀನು? ನೀನ್ ಯಾಕೆ ಜಿಪ್ಪತ್ತಾ ಇದೀಯಾ? ನಿನ್ಗೂ ಇದಕ್ಕೇನ್ ಸಂಬಂಧ? ನಡಿ ನಡಿ ನಡಿ. ಗಣ್ಣಿರೋದ್ ನಮ್ಮ ಹತ್ರ, ನೀನ್ ಯಾರು ನಮಗ್ ಗೊತ್ತೇ ಇಲ್ಲ. ಹೋಗಲೇ ಹೋಗ. ಏಯ್, 3 ಜನನ ಅರೆಸ್ಟ್ ಆಗಿದ್ದೀರಾ. ಹತ್ತಿ ಜೀಪ್ನ. ಸರ್, ಗನ್ ಯಾರ ಹತ್ರ ಇತ್ತು ಸರ್? ನಮ್ಮ ಹತ್ರ. ಹಾ. ನಮ್ಮನ್ನ ಅರೆಸ್ಟ್ ಅರೆಸ್ಟ್ ಮಾಡಿ. ಮಾಡಿ. ಅವನು ನಿಮ್ ಜೊತೆಲೆ ತಾನೇ ಬಂದ. ನಮ್ ಜೊತೆಲಿ ಬಂದ್ಬಿಟ್ರೆ ಇವ್ರು ಅವರು ಎಲ್ಲ ಬಂದವ್ರು ಎಲ್ಲರನ್ನೂ ಅರೆಸ್ಟ್ ಮಾಡ್ತೀರೇನು? ಏನಿದೆ ಪ್ರೂಫು? ಇನ್ನೂ ನಿಂತಿದ್ಯೇನಪ್ಪ ನೀನು? ಹೋಗಪ್ಪ ನೀನು. ಹಿಡ್ಕೊಂಡು ಹೋಗು. ನನ್ನ ಮಕ್ಕಳ ತ್ಯಾಗನ, ಈ ತ್ಯಾಗದ ಫಲಿತಾಂಶ ಏನಾಗುತ್ತೆ ಅಂತ ನಾನ್ ತೋರಿಸ್ತೀನಿ. ನನ್ನ ಮಕ್ಕಳ ಹತ್ರ ಜೀಪ್ನ. ವೆರಿ ಬ್ಯಾಡ್ ಟೈಮ್. ಆ ಸಿದ್ಧ ಶನಿ ರೂಪದಲ್ಲಿ ಬಂದು ನಿನ್ನ ರಾಶಿಲಿ ನಿನಗೆ ನೋಡ್ತಾನೆ ಅಂತ ನಾನು ಅನ್ಕೊಂಡಿರಲ್ಲ. ಚೆ 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 ವೆರಿ ಬ್ಯಾಡ್ ಟೈಮ್. ಡಾಕ್ಟ್ರೆ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಡಾಕ್ಟ್ರ ನಾನು ಹೇಳಿದ್ರು ಒಂದ್ಸರಿ ಕೇಳಿ ಡಾಕ್ಟ್ರ. ನೀ ಹೇಳೋದು ನಾ ಕೇಳೋದು ಏನು ಬೇಕಾಗಿಲ್ಲ. ಹೋಗ್ತಾ ಇರಲಿಲ್ಲ, ಇಲ್ಲಾಂದ್ರೆ ಗೊತ್ತಲ್ಲ. ಏನ್ ಹೇಳಕ್ ಬಂದಿದ್ದಾನೋ ಒಂದ್ಸಲ ಕೇಳು. ಪ್ಲೀಸ್ ಡಾಕ್ಟ್ರ. ನೋಡೋ, ಆ ಸಿದ್ಧನ್ ಟೆನ್ಷನ್ ಇಂದ ನಾನು ಇನ್ನೂ ಹೊರಗಡೆ ಬರಕ್ಕಾಗ್ತಿಲ್ಲ. ನೀನ್ ಯಾಕೋ ಬಂದು ಒಳ್ಳೆ ಕಬಾಬಲ್ ಕಲ್ ಸಿಕ್ತೀಯಾ? ಡಾಕ್ಟ್ರ, ಇನ್ ಮುಂದೆ ಆ ಸಿದ್ಧನ್ ಟೆನ್ಷನ್ ಇರಲ್ಲ ಡಾಕ್ಟ್ರ. ಏನು ಏನ್ ಹೇಳ್ತಿದ್ಯಾ ನೀನು? ಹ್ಞೂ ಡಾಕ್ಟ್ರ, ಅವನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಕಳ್ಸೇ ಬಂದಿದ್ದೀನಿ. ನಿಜ ಹೇಳ್ತಿದ್ದೀನೋ? ಮುಂಡೆದೆ. ಇಟ್ಸ್ ಓಕೆ. ಥ್ಯಾಂಕ್ ಯು ಪ್ರೇಮ್. ಪ್ರೇಮ್ ಸಾರಿ ಕಣೋ, ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇನ್ಮೇಲೆ ಒಳ್ಳೆ ಬಾಡಿ ಗಾರ್ಡ್ ಆಗಿ ನಮ್ಮ ಚಾರ್ಮಿ ಜೊತೆನೇ ಇದ್ದು ಬಿಡು. ನಾನು ಬಾಡಿ ಗಾರ್ಡ್ ಆಗಿರಲ್ಲ ಡಾಕ್ಟ್ರೆ, ಯಾಕೋ? ಒಳ್ಳೆ ಗಂಡನಾಗಿರ್ತೀನಿ. ಚಾರ್ಮಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಡಾಕ್ಟ್ರೆ. ನಾನು ಚಾರ್ಮಿನ್ ಲವ್ ಮಾಡ್ತಿದ್ದೀನಿ. ಅವಿವೇಕಿ, ನೀನ್ ಲವ್ ಮಾಡ್ಬಿಟ್ರೆ ಅವಳು ನಿನ್ನ ಲವ್ ಮಾಡ್ಬೇಕಲ್ಲೋ? ನಾನು ಲವ್ ಮಾಡ್ತಿದ್ದೀನಿ ಅಣ್ಣ. ಅಂದ್ರೆ ನೀವಿಬ್ರು ಹೌದಣ್ಣ, ನಾವಿಬ್ರು ತುಂಬಾ ದಿನಗಳಿಂದ ಲವ್ ಮಾಡ್ತಿದೀವಿ. ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಬಹಳ ಸಲ ಟ್ರೈ ಮಾಡಿದ್ವಿ. ನೀವ್ ಒಪ್ಕೊಂಡ್ರೆ ಓಕೆ, ಇಲ್ಲ ಶಾಕ್ ಅಲ್ಲಿ ನಿಮ್ಗೇನಾದ್ರೂ ಆಗೋದ್ರೆ ಏನ್ ಮಾಡೋದು ಅಂತ ಹೇಳಿಲ್ಲ. ನಮ್ ಪ್ರೀತಿಗಿಂತ ನಮ್ಗೆ ನೀವೇ ತುಂಬಾ ಮುಖ್ಯ ಅಣ್ಣ. ಬನ್ನಿ ಕೂತ್ಕೊಳ್ಳಿ. ಅಲ್ಲ ಕಣ ಪ್ರೇಮ್, ನನ್ನ ತಂಗಿನ ಇಷ್ಟೊಂದು ಪ್ರೀತಿಸಿನಿ ಅಂತ ನನಗೆ ಮುಂಚೆನೆ ಹೇಳೋದಲ್ವಾ? ನನಗೆ ಹೇಳಲೇ ಇಲ್ಲ ನೀನು. ಅಲ್ಲ ಕಂದ, ಹುಡುಗರಿಗೇನೋ ಧೈರ್ಯ ಕಮ್ಮಿ, ನೀನಾದ್ರೂ ಹೇಳೋದಲ್ವಾ? ನೀ ಚಿಕ್ಕವಳಿದ್ದಾಗ ಕೋತಿ ಬೇಕು ಅಂತ ಕೇಳಿದ್ದೆ, ಅದನ್ನ ಹಿಡ್ಕೊಡಿಲ್ವಾ? ಹಾಗೆ ಕಾಲೇಜ್ ಹೋಗ್ಬೇಕಾದ್ರೆ ಕಾಗೆ ಬೇಕು ಅಂತ ಕೇಳಿದ್ದೆ, ಅದನ್ನ ಹಿಡ್ಕೊಡಿಲ್ವಾ? ಹಾಗೆ ಇದನ್ನ ಹಿಡ್ಕೊಟ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಇವತ್ತು ನನ್ನ ಮನೆಗೆ ಒಬ್ಬ ಮನೆ ಎಳೆಯ ಸಿಕ್ಕಿದನಲ್ಲ ಅಂತ ತುಂಬಾ ಸಂತೋಷ ಆಗ್ತಿದೆ. ಏನ ಪ್ರೇಮ? ಹೋಗ್ಲಿ ಬಿಡೋ, ತಮಾಷೆ ಮಾಡ್ದೆ. ಅಬ್ಬಾ, ಸಿದ್ಧ ಹೋದ, ಪ್ರೇಮ ಗೆದ್ದ. ಗುಂಡುಗಣ್ಣಿಗಿಂತ ಮೆಳ್ಳಗಣ್ಣೆ ವಾಸಿ. ನನಗಿವತ್ತು ತುಂಬಾ ಖುಷಿ ಆಗ್ತಿದೆ. ಹಾಗೆ ನಿಮಗ್ ಸಿಹಿ ತಿನ್ನಿಸ್ಬೇಕು ಅಂತಾನೂ ಅನಿಸ್ತಾ ಇದೆ. ನಾನು ಈಗಲೇ ಹೋಗಿ ಒಂದಚ್ಚು ಬೆಲ್ಲ ತಂದ್ಬಿಡ್ತೀನಿ. ಅಲ್ಲಿವರೆಗೂ ನೀವಿಬ್ರು ಡುಯೆಟ್ ಹಾಡ್ತೀರಿ. ಜಿಂಗಿ ಚಕ ಜಿಂಗಿ ಚಕ ಜಿಂಗ 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 ಜಿಂಗ